ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗಾಯನಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಸ್ಕಿನ್ ವೈಟನಿಂಗ್ ಫೇಶಿಯಲ್ ಅಂತ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುವಂತಹ ಫೇಶಿಯಲ್. ನಾನು ವೀಕ್ಲಿ ಬೇಸಿಸ್ ಇದನ್ನು ಯೂಸ್ ಮಾಡ್ತೀನಿ. ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ, ಓಕೆನಾ? 3 ಸ್ಟೆಪ್ಸ್ ಕೂಡ ತುಂಬಾ ಈಸಿ. ಈ ಫೇಶಿಯಲ್ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟ್ಲಿ ಗ್ಲೋ ಬರುತ್ತೆ. ಇನ್ಸ್ಟೆಂಟಾಗಿ ಸ್ಕಿನ್ ತುಂಬಾ ಫೇರ್ ಆಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಆಮೇಲೆ ಮಸ್ಟ್ ಸಬ್ಸ್ಕ್ರೈಬ್ ಆಗಿ. ಗೈಸ್, ಇಲ್ಲಿ ಟೊಮ್ಯಾಟೊ ಒಂದು ಮೇನ್ ಇಂಗ್ರೀಡಿಯೆಂಟ್. ಇದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ, ಆಮೇಲೆ ವೈಟನಿಂಗ್ ಏಜೆಂಟ್ ಇರುತ್ತೆ. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನಿದೆ ಅದು ಬರ್ತಾ ಸ್ಲೋಲಿ ವೈಟ್ ಆಗ್ತಾ ಹೋಗುತ್ತೆ. ನಾನಿಲ್ಲಿ ಟೊಮೆಟೊನ ತೊಗೊಂಡಿದ್ದೀನಿ ಗೈಸ್. ನಾನು ಆಲ್ರೆಡಿ ಹೇಳಿದಾಗೆ ಟೊಮೆಟೊ ಅಲ್ಲಿ ಬ್ಲೀಚಿಂಗ್ ಏಜೆಂಟ್ಸ್ ಇರುತ್ತೆ, ಆಮೇಲೆ ವೈಟನಿಂಗ್ ಏಜೆಂಟ್ ಇರುತ್ತೆ. ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನಿವಾಗ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರಾ ಮಿಲ್ಕ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೈಸ್, ರಾ ಮಿಲ್ಕಲ್ಲಿ ವಿಟಮಿನ್ ಎ, ವಿಟಮಿನ್ ಕೆ ಇರುತ್ತೆ. ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಮಾಯಿಶ್ಚರ್ ಆಗಿ ಇಡುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಸ್ಕಿನ್ನ ಸೆನ್ಸಿಟಿವ್ ಆಗೋಕ್ಕೆ ಬಿಡಲ್ಲ ಗೈಸ್. ಯಾರ್ದೆಲ್ಲ ಸ್ಕಿನ್ಸ್ಗೆ ಸೆನ್ಸಿಟಿವ್ ಇದೆ, ಆಮೇಲೆ ತುಂಬ ಹಾರ್ಶ್ ಇದೆ, ರಾ ಮಿಲ್ಕ್ ಯೂಸ್ ಮಾಡಿ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಮಿಕ್ಸ್ಚರ್ ಈಗ ರೆಡಿ ಆಗಿದೆ. ನಾನಿವಾಗ ಫೇಸ್ ಮೇಲೆ 3 to 4 ಮಿನಿಟ್ಸ್ ತನಕ ಮಸಾಜ್ ಮಾಡ್ಕೋತೀನಿ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಗೈಸ್, ಎರಡನ್ನೂ ಮಿಕ್ಸ್ ಮಾಡಿ ಕ್ಲೆನ್ಸಿಂಗ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಫೇಸ್ಗೆ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮಸಾಜ್ ಮಾಡ್ತಾನೆ ನಿಮಗೆ ಗ್ಲೋ ಕಾಣಿಸುತ್ತೆ ಗೈಸ್. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಚೆನ್ನಾಗಿ ಮಸಾಜ್ ಮಾಡ್ತಾ ಹೋಗಿ ಡೆಡ್ ಸ್ಕಿನ್ ಏನಿದೆ ಎಲ್ಲ ರಿಮೂವ್ ಆಗುತ್ತೆ. ಕ್ಲೆನ್ಸಿಂಗ್ ಮಾಡ್ತಾ ನಿಮ್ಮ ಸ್ಕಿನ್ ಮೇಲೆ ಎಷ್ಟು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಎಲ್ಲನೂ ರಿಮೂವ್ ಆಗುತ್ತೆ. ನಿಮ್ಮ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫೇಶಿಯಲ್ ಯೂಸ್ ಮಾಡ್ತಾ ನಿಮ್ಮ ಸ್ಕಿನ್ ಏನಿದೆ ಅದು ಗ್ಲಾಸ್ ಸ್ಕಿನ್ಗೆ ಕನ್ವರ್ಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತಲ್ಲ, ಸ್ಕಿನ್ ಪ್ರಾಬ್ಲಮ್ಸ್, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಸಾಲ್ವ್ ಆಗುತ್ತೆ ಈ ಫೇಶಿಯಲಿಂದ. ಗೈಸ್, ಇದು ಸೆಕೆಂಡ್ ಸ್ಟೆಪ್. ಇದರಲ್ಲಿ ಕಡಲೆ ಹಿಟ್ಟು, ಟೊಮ್ಯಾಟೊ, ಕರ್ಡ್ ತಗೊಂಡಿದ್ದೀನಿ. ಟೊಮೆಟೊನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಯೂಸ್ ಮಾಡಿ, ಯಾಕಂದರೆ ವೆಜಿಟೇಬಲ್ಸ್ ಮೇಲೆ ಡಸ್ಟ್ ಎಲ್ಲ ಕೂತಿರುತ್ತೆ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಯೂಸ್ ಮಾಡಿ. ಆ್ಯಂಡ್ ಥರ್ಡ್ ಇಂಗ್ರೀಡಿಯೆಂಟ್ ಬಂದು ಕರ್ಡನ್ನ ತೊಗೊತಾ ಇದ್ದೀನಿ. ಕರ್ಡ್ 1 ಟೇಬಲ್ ಸ್ಪೂನಷ್ಟು ಕರ್ಡನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್, ಕಡಲೆ ಹಿಟ್ಟಲ್ಲಿ ಬ್ರೈಟನಿಂಗ್, ವೈಟನಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕರ್ಡ್ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ. ನಾವು ನಾರ್ಮಲಿ ಬ್ಲೀಚ್ ಮಾಡ್ಕೊಂಡಾಗ ಹೇಗೆ ನಮ್ಮ ಸ್ಕಿನ್ ಫಳ ಅಂತ ಹೊಳಿತಿರುತ್ತಲ್ಲ, ಅದೇ ರೀತಿ ಕರ್ಡ್ ಕೂಡ ವರ್ಕ್ ಆಗುತ್ತೆ. 100% ಗ್ಯಾರಂಟಿ ವರ್ಕ್ ಆಗುತ್ತೆ ಈ ಫೇಶಿಯಲ್. ನೀವು ಮಿಸ್ ಮಾಡದೆ ಇದು ವೀಕ್ಲಿ ಒನ್ಸ್ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಕಿನ್ ಚೇಂಜ್ ಆಗಿದೆ, ವೈಟ್ ಆಗಿದೆ, ಬ್ರೈಟ್ ಆಗಿದೆ, ಗ್ಲೋ ಆಗಿದೆ ಅಂತ. ನಿಮಗೆ ರಿಸಲ್ಟ್ಸ್ ಗೊತ್ತಾದ ಮೇಲೆ ಮಂತ್ಲಿ ಯೂಸ್ ಮಾಡಿ, ಮಂತಿಗೆ ಒಂದು 2 ಟೈಮ್ಸ್ ಯೂಸ್ ಮಾಡಿ. ಗೈಸ್, ನಾನಿವಾಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲೋವೆರಾ ಜೆಲ್. ಇದು ಮಾತ್ರ ಮಿಸ್ ಮಾಡಲೇಬೇಡಿ. ನಿಮ್ಮ ಫೇಶಿಯಲ್ ನೀವು ಏನು ಮಾಡ್ಕೊಂಡಿದ್ರ ಲಾಸ್ಟ್ 2 ಸ್ಟೆಪ್ ಇದನ್ನು ಲಾಕ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಇದು ಆಲೋವೆರಾ ಜೆಲ್ ನೀವು ಯೂಸ್ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಯಾರ್ದೆಲ್ಲ ಸ್ಕಿನ್ ತುಂಬಾ ಡ್ರೈ ಇದೆ ಅವರೆಲ್ಲ ಡೈಲಿ ಆಲೋವೆರಾ ಜೆಲ್ನ ಯೂಸ್ ಮಾಡಿ, ಡ್ರೈನೆಸ್ ಕಡಿಮೆ ಆಗುತ್ತೆ. ಸೆನ್ಸಿಟಿವ್ ಸ್ಕಿನ್ನವರಿಗಂತೂ ತುಂಬಾ ಒಳ್ಳೆಯದು. ಸ್ಕಿನ್ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ಸ್ಕಿನ್ನಿಗಂತೂ ಆಲೋವೆರಾ ಜೆಲ್ ತುಂಬಾ ಒಳ್ಳೆಯದು. ಆಲೋವೆರಾ ಜೆಲ್ ನಾನಿವಾಗ ಫೇಸ್ ಮೇಲೆ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಗೈಸ್.